ನಿಲ್ಲು. ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದೆ? ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗೆಲ್ಲ. ಈ ರೆಸ್ಟೋರೆಂಟ್ಗೆ ಶ್ರೀಮಂತರೇ ಬರ್ತಾರೆ. ಡಿಯರ್, ದಯವಿಟ್ಟು ನನ್ನ ಬಟ್ಟೆಗಳನ್ನು ಒಮ್ಮೆ ನೋಡು. ನಾನು ಭಿಕ್ಷುಕಿಯಂತೆ ಕಾಣುತ್ತಿದ್ದೇನೆ. ನೀನ್ ಏನ್ ಹೇಳ್ತಾ ಇದ್ಯಾ? ಅಭಿ, ನನ್ನ ಮಾತು ಕೇಳು. ನೋಡುವ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಿರೋ ಶ್ರೀಮಂತರನ್ನು. ನಮ್ಮ ಮತ್ತು ಅವರ ನಡುವೆ ತುಂಬಾ ವ್ಯತ್ಯಾಸ ಇದೆ. ನೀನು ನಿಜವಾಗಿಯೂ ಸುಂದರವಾಗಿ ಕಾಣುತ್ತಿದ್ದೀಯಾ. ನನ್ನ ಮಾತನ್ನು ನಂಬು. ಅಭಿ, ಈ ರೆಸ್ಟೋರೆಂಟ್ ಇದು ಈ ಸಿಟಿಯಲ್ಲೇ ಅತ್ಯಂತ ದುಬಾರಿ ರೆಸ್ಟೋರೆಂಟ್. ಇಲ್ಲಿ ನೀರು ಕುಡಿಯಲು ನಮ್ಗೆ ಆಗಲ್ಲ. ಅನನ್ಯ, ಚಿಂತೆ ಮಾಡ್ಬೇಡ. ನಾನು ಈ ದಿನಕ್ಕಾಗಿ ತುಂಬಾ ದಿನಗಳಿಂದ ಹಣ ಸೇರಿಸ್ತಾ ಇದ್ದೆ. ಇವತ್ತು ನಿನ್ನ ಹುಟ್ಟುಹಬ್ಬ. ನೀನು ದಿನ ರಾತ್ರಿ ಡೆಲಿವರಿ ಮಾಡ್ತಾ ಈ ಹಣ ಸಂಪಾದಿಸಿದ್ದೀಯಾ. ಅದನ್ನ ಒಂದೇ ದಿನದಲ್ಲಿ ಖರ್ಚು ಮಾಡಲು ನಾನು ಬಿಡಲ್ಲ. ದಯವಿಟ್ಟು ಎಲ್ಲವನ್ನೂ ನನಗೆ ಬಿಟ್ಟು ಬಿಡು. ನಾನು ನೋಡಿಕೊಳ್ತೀನಿ. ನಾನು ಟೇಬಲ್ ತೆಗೆದುಕೊಳ್ತೀನಿ. ನೀನು ನಡಿ ಮುಂದೆ. ಅಯ್ಯೋ, ಐ ಆಮ್ ಸಾರಿ. ಡ್ಯಾಮ್! ದಯವಿಟ್ಟು ಕ್ಷಮಿಸಿ ಸರ್. ನಿನಗೆ ಕಣ್ಣು ಕಾಣಲ್ವಾ? ಇಂಥವರನ್ನು ಒಳಗ್ಬಿಟ್ಟಿದ್ಯಾರು? ನಿನಗೆ ಈ ಸೂಟ್ ಬೆಲೆ ಗೊತ್ತಾ? ಈ ಸೂಟ್ನ ಬೆಲೆ 20 ಲಕ್ಷ ರೂಪಾಯಿ. ಕ್ಷಮಿಸಿ ಸರ್, ದಯವಿಟ್ಟು ಕ್ಷಮಿಸಿ. ನನಗೆ ಕಾಣಲಿಲ್ಲ. ನಾನು ಈಗಲೇ ಇಲ್ಲಿಂದ ಹೋಗ್ತೇನೆ. ನಿನಗನ್ನಿಸ್ತಾ ಇದೆಯಾ ನಾನ್ ನಿನ್ನನ್ನು ಸುಲಭವಾಗಿ ಹೋಗಲ್ ಬಿಡ್ತೀನಿ ಅಂತ? ಈ ಸೂಟ್ನ ಹಣ ಕೊಡು, ಇಲ್ಲ ಅಂದ್ರೆ ಏನು? ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಓ ವಾವ್, ಇವನು ಮತ್ತೊಬ್ಬ ಬೀದಿ ಭಿಕಾರಿ ಅನಿಸುತ್ತಿದೆ. ಈ ರೆಸ್ಟೋರೆಂಟ್ ಲೆವೆಲ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಈಗಲೇ ನನ್ನ ಹೆಂಡತಿಗೆ ಕ್ಷಮೆ ಕೇಳು. ನಾನೇಕೆ ಕ್ಷಮೆ ಕೇಳಬೇಕು? ನಿನಗೆ ಗೊತ್ತಾ ನಾನು ಯಾರು ಅಂತ? ನೋಡು, ಕ್ಷಮೆ ಕೇಳಿ ಇಲ್ಲಿಂದ ಹೋಗಣ ಬಾ. ಅವನು ಸಿಂಘಾನಿಯಾ ಇಂಡಸ್ಟ್ರೀಸ್ ಮಾಲೀಕ. ನಿನಗೆ ಅರ್ಥ ಆಗ್ತಾ ಇಲ್ವಾ? ನನ್ನ ಹೆಂಡತಿಗೆ ಕ್ಷಮೆ ಕೇಳು. ಇಲ್ಲಾಂದ್ರೆ ಕ್ಷಮೆ ಕೇಳದಿದ್ದಕ್ಕೆ ನೀನು ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡುತ್ತೀಯಾ? ಆ ಶ್ರೀಮಂತ ವ್ಯಕ್ತಿ ಅಭಿನವ್ನ ಮಾತು ಕೇಳಿ ತುಂಬಾ ಕೋಪಗೊಂಡ. ಇಡೀ ರೆಸ್ಟೋರೆಂಟ್ ಅವರನ್ನೇ ನೋಡುತ್ತಿತ್ತು. ನಾನು ಈ ಸಿಟಿಯಲ್ಲೇ ಅತಿ ದೊಡ್ಡ ಡೈಮಂಡ್ ಮರ್ಚೆಂಟ್. ಹಣ, ಐಶ್ವರ್ಯ ಎಲ್ಲ ಮಂತ್ರಿಗಳು ನನ್ನ ಜೇಬಿನಲ್ಲಿದ್ದಾರೆ. ನಿನ್ನ ಪೂರ್ಣ ಅಸ್ತಿತ್ವವನ್ನೇ ಕ್ಷಣದಲ್ಲೇ ನಾಶ ಮಾಡಬಲ್ಲೆ. ನಿನ್ನ ಇಡೀ ಬಿಸ್ನೆಸ್ ಅನ್ನು ನಾನು ಚಿಟಿಕೆ ಹೊಡೆಯೋ ಅಷ್ಟಲ್ಲಿ ನಾಶ ಮಾಡಬಲ್ಲೆ. ಆ ವ್ಯಕ್ತಿಗೆ ಅಭಿನವ್ ಏನು ಹೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಅಭಿನವ್ ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಕಳಿಸಿಬಿಟ್ಟ. ಅವನು ಮೆಸೇಜ್ ಕಳಿಸಿದ ಕ್ಷಣದಲ್ಲೇ ಆ ಶ್ರೀಮಂತ ವ್ಯಕ್ತಿಗೆ ಒಂದು ಫೋನ್ ಕಾಲ್ ಬಂತು ಮತ್ತು ಆತನ ಮುಖದಲ್ಲಿ ಶಾಕ್ ಕಾಣಿಸಿತು. ಇದು ಹೇಗ್ ಸಾಧ್ಯ ದೇವ್ರೆ? ನೀನ್ ಹೇಗಿದನೆಲ್ಲ ಮಾಡಿದೆ? ನೀನ್ ಯಾರು?